ಹತ್ಯೆಗೆ ಯತ್ನಿಸಿದ್ದ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಅವರ ಮನೆಯ ಅಡುಗೆ ಭಟ್ಟರಾದ ಸುರೇಶ್ ಅವರು ಈ ದಿನ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸುರೇಶ್ ಅವರು ರಜೆ ಮೇಲೆ ಹೋಗಿದ್ದಕ್ಕೆ ನೋಟಿಸ್ ನೀಡಲಾಗಿತ್ತು. ಇದೇ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದರು ಎಂದು ಹೇಳಲಾಗಿದೆ. ಮೊದಲು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಬಳಿಕ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಈ ದಿನ ಚಿಕಿತ್ಸೆ ಫಲಕಾರಿಯಾಗದೆ ಸುರೇಶ್ ಅವರು ಮೃತಪಟ್ಟಿದ್ದಾರೆ. ಮನೆಯಲ್ಲಿ ರೌಂಡ್ ಅಪ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಕೂಡಲೇ ಅವರನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ಇವರು ಅಡುಗೆ ಭಟ್ಟರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಯಾವಾಗ ಆಗಿದೆ ಇದೆಲ್ಲ? ಇದು ಗುರುವಾರ ಆಗಿತ್ತು. ಏನಕ್ಕೆ ಬೈದ್ರು ಅಂದ್ರೆ ಊರಿಗೆ ಹೋಗಿದ್ದಾರೆ, ಏನೋ ರಜಾ ಹಾಕಿದೆ ಅಂತ ಹೇಳಿ. ರಜಾ ಹಾಕಿದೆ ಅಲ್ಲ ಸರ್, ಗೌರ್ಮೆಂಟ್ ಅಲ್ಲಿ ಇದ್ರೆ ರಜಾ ಹಾಕಬಾರ್ದು ಅಷ್ಟು ಸರ್, ಇನ್ನೇನಿಲ್ಲ. ಏನಾದ್ರು ಹೇಳುದು ನಿಮ್ಮ ಹತ್ರ? ನಮ್ಮ ಹತ್ರ ಏನು ಹೇಳಿಲ್ಲ ಸರ್. ಅವ್ರು ಬೆಳಿಗ್ಗೆ ಹೋದವ್ರು ಮನೆಗೆ ಬರಲಿಲ್ಲ. ಸುರೇಶ್ ನಮಗೆ ಗೊತ್ತಿಲ್ಲ ಸರ್. ಕೆಲಸ ಮಾಡ್ತಿದ್ದಮ್ಮ ಇವರು? ಇವರು ಚೀಫ್ ಸೆಕ್ರೆಟರಿ CS ಮನೇಲಿ. ಏನು ಕೆಲಸ ಮಾಡ್ತಿದ್ರು? ಅಡುಗೆ ಕೆಲಸ ಮಾಡ್ತಾರೆ. ಅಡುಗೆ ಕೆಲಸ ಏನಾಗಬೇಕು ಅಂತ ಹೇಳ್ತೀರಮ್ಮ ಈಗ? ನಮಗೆ ಏನು ಬೇಡ ಸರ್. ನಮ್ಮ ಮನೆಯವ್ರ ಹೋದ್ಮೇಲೆ ನಮ್ದು ಇನ್ನೇನು ಸರ್, ಏನು ಇಲ್ಲ ಹೇಳೋದು. ನಮಗೆ ಏನು ಬೇಡ. ಬಂದಿದ್ರು ಸರ್, ನಾವು ರಾತ್ರಿ ಬಂದಿದ್ರು ನೋಡಿ ಹೋದ್ರು. ನಾನು ಇರ್ಲಿಲ್ಲ ಸರ್, ಮನೇಲಿದ್ದೆ. ಬಂದಿದ್ರಂತ. ಅವರೊಂದು 4 ದಿವಸ ಏನೋ ಮಾಡಿದ್ರು. ಏನಕ್ಕೆ ರಜಾ ಮಾಡಿದ್ರು? ಅದೇ ನಾವು ಹುಷಾರಿಲ್ಲ, ಏನೋ ಊರಿಗೆ ಹೋಗ್ತಾನೆ ಅಂತೇಳಿ ಹೋಗಿದ್ರು. ತೋರಿಸ್ಕೊಂಬರಕ್ಕೆ ಹೋಗಿದ್ರು. ಏನು ಇಲ್ಲ ಸರ್, ಇಷ್ಟ ನಾನು ಏನಕ್ಕೆ ಕಾಣೋದು. ಇಲ್ಲ 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 ಸರ್, ಅದೇ ಅವತ್ತು ರಜಾ ಹಾಕಿ ಹೋಗಿರೋದಕ್ಕೆ ಬೈದ್ರು, ಹಿಂಗಂದ್ರು ಅಂತೇಳಿ ಮಾಡ್ಕೊಂಡ್ರು. ಎಷ್ಟೋ 4 ದಿವಸ ಹಾಕಿದ್ರು ಸರ್. ಇಲ್ಲ ಇಲ್ಲ ರೈತ ಅಷ್ಟೇ. ಅಲ್ಲಿ ಅವರು ರಜಾ ಹಾಕಿದ್ರಂತೆ ಸರ್. ರಜಾ ಹಾಕಿ ಒಂದು 4-5 ದಿನ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ ಸರ್. ಅಲ್ಲಿಂದ ಬರ್ತಿದ್ದಂಗೆ ಇನ್ನೂ ಡ್ಯೂಟಿ ಮಾಡಬೇಡ ಅಂತ ಏನೋ ಇದು ಮಾಡಿದ್ರಂತೆ ಸರ್. ಯಾಕೆ ನಾನು 35 ವರ್ಷದಿಂದನೂ ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ, ಯಾಕೆ ರಜಾ ಹಾಕಬಾರ್ದು ಅಂತ ಅಂದ್ರಂತೆ ಸರ್. ಅಲ್ಲಿ ಏನು ಕಿರಿಕಿರಿ ಆಯಿತು ಏನು ಅಂತ ನಂಗೆ ಗೊತ್ತಿಲ್ಲ ಸರ್. ಆಮೇಲೆ ಇವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಹಿಂಗೆ 3 ಗಂಟೆಗೆ ಎಡೆತ್ತಾಯಿತು ಅಂತ ಅಂದರು ಸರ್ ನಮ್ಮ ಅಣ್ಣನ ಮಗ. ಹಂಗಾಗಿ ನಾವು ಇದು ಮಾಡಿ ಬಂದ್ವಿ ಸರ್. ಇವರು CS ಮನೇಲಿ ಇದು ಫಸ್ಟು ಹಾಸ್ಟೆಲಲ್ಲಿ ಇದ್ದರು ಸರ್. ಹಾಸ್ಟೆಲಿಂದ ಅವರು ಸಾಹೇಬ್ರ ಮನೆಗೆ ಹೋದ್ರಂತೆ. ಅಲ್ಲಿ ಮಾತಾಡಿದ್ರು ಇಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ ಸರ್ ನನಗೆ. ಅಲ್ಲಿ ಆಫೀಸಲ್ಲೇ ತೊಗೊಂಡಿದ್ರಂತೆ. ಅಲ್ಲಿ ಬರೋಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಸರ್. ಅದೇ ಏನೋ ವಿಷ ತೊಗೊಂಡಿದ್ದು ಅಂದರು ಸರ್. ಅಲ್ಲಿಂದ ನಾವು ದಾವಣಗೆರೆಯಲ್ಲಿ ನಾವು ಫೋನ್ ಮಾಡಿದ್ರು ಸರ್, ಹಿಂಗಾಗಿದೆ ಬರ್ರಿ ಅಂದರು. ಹಂಗಾಗಿ ನಾವು ಹೊರಟು ಬಂದ್ವಿ ಸರ್. ಇಲ್ಲ ಸರ್, ಏನು ಅನ್ಸ್ಕೊಂಡಿಲ್ಲ. ಇಲ್ಲ ಸರ್, ಮಾತಾಡಿರಲಿಲ್ಲ ಏನು. ಹಿಂಗೆ ಮಣಿಪಾಲಿಗೆ ಹೋಗ್ತಾ ಇದ್ದೀನಿ ಅಂತ. ಭಾಳ ಒಳ್ಳೆಯ ಸರ್, ನನ್ನ ತಂದೆ ಥರ ಇದ್ದರು ಸರ್. ಮಗಳಿಗೂ ಓದಿಸ್ತೀನಿ ಅಂತಿದ್ರು ಸರ್. ಇನ್ಯಾರು ಓದಿಸ್ತಾರೆ? ಮಗಳು ಡಿಗ್ರಿ ಓದ್ತಾಳೆ ಸರ್. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ನಮ್ಮ ಅದಕ್ಕಿನ್ನೂ ಭಾಳ ಒಳ್ಳೆಯವರಿದ್ದಾರೆ ಸರ್. ಅಣ್ಣ ಎಲ್ಲರೂ ಒಳ್ಳೆಯವರಿದ್ದಾರೆ.
ಈ ಥರ ಮಾಡಿಕೊಟ್ಟಿದ್ದೆ ಅನ್ಯಾಯ ಆಗೋಯ್ತು ಸರ್. ಫ್ಯಾಮಿಲಿಗೆ ಯಾರಮ್ಮ ನೋಡ್ಕೊಳ್ಳೋದು? ಅವರೇ ನನಗೆ ಭಾಳ ಹೆಲ್ಪ್ ಮಾಡ್ತಿದ್ರು ಸರ್. ಹಬ್ಬ ಹುಣ್ಣಿಮೆ ಕರ್ಸೋದು ತಮ್ಮನೇ ಅವರು? ಹ್ಞೂ ಸರ್. ಅವ್ರು ಬಿಟ್ಟು